ಏನಾಗಲಿ ಮುಂದೆ ಸಾಗುನಿ ಬಯಸುತ್ತಿಲ್ಲ ಸಿಗದು ಬಾಳಲಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ನನ್ನ ಇನ್ಸ್ಟಾಗ್ರಾಮ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಈ ವ್ಲಾಗಲ್ಲಿ ಏನಿದೆ ಅಂತ ಆಲ್ರೆಡಿ ನೀವು ತಮ್ಮನೇಲಿ ನೋಡಿರ್ತೀರಾ. ಸೊ ಫ್ಯಾಮಿಲಿ ಜೊತೆ ಈಶಾ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಮಾರ್ನಿಂಗ್ ಬೇಗ ಎದ್ದು ಹೋಗಬೇಕು ಅಂತ ನನ್ನ ತಮ್ಮ ಹೇಳ್ದ. ಬೇಗ ಹೋದರೆ ಲೈಕ್ ಅಂದರೆ ಆ ಈಶಾ ಸುತ್ತು ಎಲ್ಲ ಏನಿದೆ ಅದನ್ನು ನೋಡಿಕೊಂಡು ಚೆನ್ನಾಗಿ ಬರ್ಬೋದು ಅಂತ ಹೇಳಿದ್ದಕ್ಕೆ ಮಾರ್ನಿಂಗ್ ಬೇಗನೆ ಎದ್ದು ಫ್ರೆಶ್ ಅಪ್ ಆಗಿ ಮನೆ ಬಿಟ್ಟು 7:30 ಆಗೋಯಿತು. ಸೊ ಕ್ಯಾಬ್ ಬುಕ್ ಮಾಡಿಕೊಂಡೆ, ಬಸ್ ಸ್ಟಾಪವರು ಕ್ಯಾಬ್ ಬುಕ್ ಮಾಡಿ ಅಲ್ಲಿಂದ ಡೈರೆಕ್ಟ್ ಬಸ್ ಹತ್ಕೊಂಡ್ವಿ, ಲೈಕ್ ಟು ಬಸ್ ಸ್ಟ್ಯಾಂಡ್ ಟು ಮೆಜೆಸ್ಟಿಕ್ಗೆ. ಸೊ ಮೆಜೆಸ್ಟಿಕ್ಗೆ ಬಸ್ ಹತ್ಕೊಂಡು ಅಲ್ಲಿಂದ ಟ್ರಾವೆಲಿಂಗ್ ಸ್ಟಾರ್ಟ್ ಆಯಿತು. ಸೊ ಅಂದರೆ ನಮ್ಮ ಮನೇಲಿ ಬೈಕಲ್ಲಿ ಹೋಗ್ಬಿಟ್ಟು ಬಂದಿದ್ದಾರೆ, ಬಸ್ಸಲ್ಲಿದೆ ಫಸ್ಟ್ ಟೈಮ್ ಹೋಗ್ತಿರೋದು. ಸೊ ರೂಟ್ ಯಾವ ಥರ ಇರುತ್ತೆ, ಹೆಂಗೆ ಹೋಗಬೇಕು ಅಂತೆಲ್ಲ ಲೈಕ್ ಅಂದರೆ ಈ ಸಲ ಹೋದಾಗ ನಮಗೆ ಕನ್ಫರ್ಮ್ ಆಯಿತು ಯಾವ ಥರ ಬಸ್ಸಲ್ಲಿ ಅಂದರೆ ಯಾವ ರೂಟ್ ಮೇಲೆ ಹೋಗಬೇಕು, ಸೊ ಯಾವ ಬಸ್ ಹತ್ತಬೇಕು, ಯಾವ ಥರ ಹೋದರೆ ಈಸಿ ಆಗುತ್ತೆ, ಇದೆಲ್ಲನೂ ಗೊತ್ತಾಯಿತು ಈ ಟೈಮ್ ಬಸ್ಸಲ್ಲಿ ಹೋಗಿರೋದಕ್ಕೆ. ಸೊ ಮೆಜೆಸ್ಟಿಕ್ಗೆ ಹೋಗಿ ಮೆಜೆಸ್ಟಿಕಲ್ಲಿ ಇಳ್ಕೊಂಡು ಅದಾದಮೇಲೆ KSRTC ಬಸ್ ಹತ್ಕೊಂಡ್ವಿ ಚಿಕ್ಕಬಳ್ಳಾಪುರಕ್ಕೆ. ಸೊ ಅಷ್ಟೊಂದೇನು ಜನ ಇರಲಿಲ್ಲ ನಾವು ಹತ್ತಿದಾಗ. ಅದಾದಮೇಲೆ ಹೋಗ್ತಾ ಜನ ಜಾಸ್ತಿ ಆದರು ಬಸ್ಸಲ್ಲಿ. ಹಾಗೆ ಹೋಗ್ತಾ ಸಮ್ ಪ್ಲೇಸಸಲ್ಲಿ ನಾನು ಆ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ, ಅಂದರೆ ಲೈಕ್ ಅಂದರೆ ಆ ವಿಡಿಯೋಸ್ ಎಲ್ಲ ಚೆನ್ನಾಗಿದೆ ಅಂತ, ವ್ಯೂ ಚೆನ್ನಾಗಿದೆ ಅಂತ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಮೆಜೆಸ್ಟಿಕ್ಕಿಂದ ಚಿಕ್ಕಬಳ್ಳಾಪುರ ಬಸ್ ಹತ್ತಿದ್ವಲ್ಲ, ಚಿಕ್ಕಬಳ್ಳಾಪುರ ರೀಚ್ ಆಯಿತು. ಸೊ ಚಿಕ್ಕಬಳ್ಳಾಪುರದಲ್ಲಿ ಇಳ್ಕೊಂಡು ಮಾರ್ನಿಂಗಿಂದ ಏನೂ ತಿಂದಿರಲಿಲ್ಲ ಅಂತ ಲೈಕ್ ಅಂದರೆ ಬ್ರೇಕ್ಫಾಸ್ಟ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ನಾವು ಅಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಬರೋ ಅಷ್ಟಿಗೆ 10:30 11 ಆಗಿತ್ತು. ಸೊ 10:30 ಆಗಿತ್ತು ಎಕ್ಸಾಕ್ಟಾಗಿ. ಸೊ ನೋಡಿದ್ವಿ ಅಲ್ಲಿ ಲಂಚ್ ಲೈಕ್ ಅಂದರೆ ಬ್ರೇಕ್ಫಾಸ್ಟ್ ಮಾಡೋ ಥರ ಟಿಫನ್ ಸೆಂಟರ್ ಎಲ್ಲೂ ಇರಲಿಲ್ಲ. ಸೈಡಲ್ಲೇ ಲೈಕ್ ಅಂದರೆ ಬಂಡಿ ಇಟ್ಕೊಂಡಿರ್ತಾರಲ್ವ, ಅಲ್ಲಿ ರೋಡ್ ಸೈಡಲ್ಲೇ ಇತ್ತು. ಸೊ ಅಲ್ಲಿ ತಿಂದು ಅದಾದಮೇಲೆ ಲೈಕ್ ಈಶಾ ಟೆಂಪಲ್ ಹತ್ರ ಹೋಗೋಣ ಅಂತ ಅಂದ್ಕೊಂಡು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ವಿ, ನಾನು ನಮ್ಮಮ್ಮ ನನ್ನ ತಮ್ಮ ಎಲ್ಲ. ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸೊ ಅಲ್ಲಿಂದ ಆಟೋನಲ್ಲಿ ಹೋಗಬೇಕು. ಬಸ್ ನೋಡಿದ್ವಿ, ಬಟ್ ಬಸ್ ಸಿಗಲಿಲ್ಲ ಈಶಾ ಟೆಂಪಲ್ ಹತ್ರ ಹೋಗೋದಕ್ಕೆ. ಸೊ ಲೇಟಾಗಿ ಬರುತ್ತೆ ಅಂತ ಹೇಳಿದ್ರು, ಹಾಗಾಗಿ ಆಟೋನೇ ಇತ್ತು, ಆಟೋನೇ ಹತ್ಕೊಂಡ್ವಿ. ಲೈಕ್ ಅಂದರೆ ಶೇರ್ ಆಟೋ ಕೂಡ ಇರುತ್ತೆ, ಇಲ್ಲ ನಾವು ಮಾತ್ರ ಸಪ್ರೇಟಾಗಿ ಹೋಗ್ಬೇಕಂದ್ರೆ ಆ ಥರ ಆಟೋ ಕೂಡ ಸಿಗುತ್ತೆ. ಸೊ ನಾವು ಮಾತ್ರ ಸಪ್ರೇಟಾಗಿ ಹೋಗೋ ಥರ ಆಟೋ ಇರುತ್ತಲ್ವ, ಅದನ್ನು ನಾವು ಹತ್ಕೊಂಡು ಲೈಕ್ ಈಶಾ ಟೆಂಪಲ್ ಹತ್ರ ಹೋದ್ವಿ. ವ್ಯೂ ಮಸ್ತಾಗಿದೆ ಈಶಾ ಟೆಂಪಲ್ ಸೈಡು. ಸೊ ಅಲ್ಲಿ ಬೆಟ್ಟ ಆಗಿರ್ಬೋದು ಎಲ್ಲ ಸಖತ್ತಾಗಿದೆ ವ್ಯೂ ಅನ್ನೋದು, ಅದೆಲ್ಲ ಕ್ಯಾಪ್ಚರ್ ಮಾಡಿ ಇದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಒಂದು ಸಲ ನೋಡ್ಕೊಬನ್ನಿ.
ಸೊ ಇಲ್ಲಿ ಈಶಾ ಟೆಂಪಲಿಂದ 30 ಕಿಲೋಮೀಟರ್ ದೂರಕ್ಕೆ ನಂದಿ ಹಿಲ್ಸ್ ಕೂಡ ಇದೆ. ಲೈಕ್ ಅಂದರೆ ಹೋಗಿ ಬರ್ಬೋದು ಅಂತ ಹೇಳಿದ್ರು. ಸೊ ಮನೇಲಿ ಕೇಳಿದ್ದಕ್ಕೆ ಇವತ್ತು ಈಶಾ ಟೆಂಪಲ್ ಸಾಕು, ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬಂದಾಗ ನಂದಿ ಹಿಲ್ಸ್ ಹೋಗೋಣ ಅಂತ. ಆ್ಯಂಡ್ ಮತ್ತೆ ಇನ್ನೇನಂದರೆ ಅದು ಮಾರ್ನಿಂಗ್ 5 o'clock ಹೋದರೆ ಮಾತ್ರ ಆ ವ್ಯೂ ಚೆನ್ನಾಗಿರೋದು ನಂದಿ ಹಿಲ್ಸಲ್ಲಿ ಅಂತ ತುಂಬ ಜನ ಹೇಳ್ತಾರೆ. ಸೊ ಮನೇಲಿ ನೆಕ್ಸ್ಟ್ ಟೈಮ್ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಇಲ್ಲಿಂದ ನಾವು ಅಲ್ಲಿಗೆ ಹೋಗಿ ಮತ್ತೆ ಮನೆ ರೀಚ್ ಆಗೋದಕ್ಕೆ ತುಂಬಾ ಲೇಟ್ ಆಗೋಗ್ಬಿಡುತ್ತೆ. ಬಿಕಾಸ್ ನಾಳೆ ಮತ್ತೆ ಮನೇಲಿ ಕೆಲ್ಸಕ್ಕೆ ಹೋಗೋದಿರ್ತಾರಲ್ವ, ಸೊ ಅವ್ರಿಗೂ ಆಫೀಸ್ ಇರುತ್ತೆ. ಹಾಗಾಗಿ ಸೊ ಮನೆಗೆ ಆದಷ್ಟು ಬೇಗ ರೀಚ್ ಆಗೋಣ ಅಂದ್ಕೊಂಡು ಜಸ್ಟ್ ನಾವು ಈಶಾ ಟೆಂಪಲ್ ಹತ್ರ ಮಾತ್ರನೇ ಇವತ್ತು ಹೋಗಿದ್ದು. ಬಟ್ ವ್ಯೂ ಮಾತ್ರ ತುಂಬ ಕ್ರೇಜಿಯಾಗಿತ್ತು, ಸಖತ್ತಾಗಿತ್ತು. ಸೊ ಅದು ಗ್ರೀನರಿ ಹೆಂಗೆ ಕಾಣಿಸ್ತಿದೆ ಅಂದರೆ, ಸೊ ವೀಡಿಯೋದಲ್ಲಿ ನೋಡೋದಕ್ಕಿಂತ ಡೈರೆಕ್ಟಾಗಿ ನೋಡಿದ್ರೆ ಮಾತ್ರ ಮಸ್ತಾಗಿದೆ ವ್ಯೂ. ನನಗಂತೂ ಜಾಸ್ತಿನೇ ಇಷ್ಟ ಆಯಿತು. ಸೊ ಆದರೆ ತುಂಬ ಬಿಸಿಲಿತ್ತು ಇವತ್ತು ನಾವು ಹೋಗಿದ್ದ ದಿನ. ಸೊ ಹಿಂದೆ ದಿನ ಅಂದರೆ ಮಳೆ ಬಿದ್ದಿತ್ತು. ನಾನು ಅಷ್ಟೊಂದು ಈ ವಾರದಲ್ಲಿ ಬಿಸಿಲು ಅನ್ನೋದು ನೋಡೇ ಇಲ್ಲ. ಬಟ್ ಇವತ್ತು ಮಾತ್ರ ಬಿಸಿಲು ಹೆವಿಯಾಗಿತ್ತು. ಸೊ ಲೈಕ್ ಅಂದರೆ ನಾವಲ್ಲಿ ಹೋಗಿ ಈಶಾ ಟೆಂಪಲ್ ಎಲ್ಲ ನೋಡ್ಕೊಂಡು ಬರೋಷ್ಟಿಗೆ ತುಂಬ ಟಯರ್ಡ್ ಕೂಡ ಆಗಿತ್ತು. ಬಿಕಾಸ್ ಬಿಸಿಲಿಂದ ತುಂಬಾ ಬಿಸಿಲು ಬಂದಿತ್ತು. ಸೊ ಗೈಸ್, ಫೈನಲಿ ನಾವು ಈಶಾ ಟೆಂಪಲ್ ಹತ್ರ ರೀಚ್ ಆದ್ವಿ. ಸೊ ಡೈರೆಕ್ಟ್ ಅವರು ಟೆಂಪಲ್ ಏನಿದೆ ಈಶಾ ಟೆಂಪಲ್, ಅಲ್ಲಿಗೆ ಆಟೋ ಲೈಕ್ ಸ್ಟಾಪ್ ಮಾಡಿದ್ರು ತಗೊಬಂದು. ಸೊ ನಾವು ಅಲ್ಲಿಗೆ ಇಳ್ಕೊಂಡ್ವಿ. ಅಲ್ಲಿ ಏನಿದೆ, ನಾವು ಸ್ಲಿಪ್ಪರ್ನ ಲೈಕ್ ಅಂದರೆ ಬ್ಯಾಗ್ ಕೊಡ್ತಾರೆ. ಆ ಬ್ಯಾಗ್ನ ನಾವು ಬ್ಯಾಗಲ್ಲಿ ಹಾಕಿ ಲೈಕ್ ಟೋಕನ್ ಕೊಡ್ತಾರೆ, ಅದನ್ನು ತೊಗೊಂಡು ಹೋದಾಗ ಮತ್ತೆ ಅವ್ರು ಅಲ್ಲಿಂದ ಸೊ ಈಶಾ ಟೆಂಪಲ್ ನಿಯರ್ ಏನಿದೆ ಅಲ್ವ, ಅಲ್ಲಿ ಕೂಡ ಸ್ಲಿಪ್ಪರ್ಸ್ನ ನಾವು ಬಿಡೋ ಜಾಗ ಇದೆ. ಸೊ ಅಲ್ಲಿ ತಂದಿಟ್ಟಿರ್ತಾರೆ. ಸೊ ಸ್ಲಿಪ್ಪರ್ಸ್ನ ಬಿಟ್ಟು ಅದಾದಮೇಲೆ ಒಳಗಡೆ ದೇವಸ್ಥಾನಕ್ಕೆ ಬಂದ್ವಿ. ಸೊ ಅಲ್ಲಿ ಲೈಕ್ ಅಂದರೆ ದೇವರಿಗೆ ಸಮರ್ಪಣೆ ಮಾಡೋದಕ್ಕೆ, ನಾಗದೋಷ ಹೋಗೋದಕ್ಕೆ 3-4 ಥರ ಪೂಜೆ ಇಟ್ಟಿರ್ತಾರೆ. ಅದರಲ್ಲಿ ನಾವು ಸಮರ್ಪಣೆ ಏನಿದೆ ಆ ಪೂಜೆಗೆ ಕೊಟ್ವಿ. ನಾಗದೇವ್ರಿಗೆ ಕೊಟ್ಟಿದ್ದು. ಸೊ ಅಲ್ಲಿ ಆ್ಯಕ್ಚುಲಿ ವಿಡಿಯೋ ಮಾಡೋಗಿಲ್ಲ. ಅವ್ರು ಹೇಳಿದ್ರು ವಿಡಿಯೋ ಮತ್ತು ಫೋಟೋಸ್ನ ತೆಗಿಬೇಡಿ, ಮೊಬೈಲ್ ಅಲೋ ಇಲ್ಲ ಅಂತ, ಜಸ್ಟ್ ಆ ಪ್ಲೇಸಲ್ಲಿ ಮಾತ್ರನೇ. ಸೊ ಹಾಗಾಗಿ ಜಸ್ಟ್ ಸ್ವಲ್ಪ ಮಾತ್ರ ನಾನು ವಿಡಿಯೋ ಮಾಡಿಬಿಟ್ಟಿದ್ದೆ. ಅದಾದಮೇಲೆ ಅವ್ರು ಹೇಳಿದ್ರು ವಿಡಿಯೋ ಮಾಡೋಗಿಲ್ಲ ಅಂತ. ಸೊ ಹಾಗಾಗಿ ನಾನು ವಿಡಿಯೋ ಏನು ಮಾಡೋಕ್ಕೆ ಹೋಗಲಿಲ್ಲ. ಅಲ್ಲಿ ಸಮರ್ಪಣೆಗೆ ಅಂತ ಪೂಜೆಗೆ ಕೊಟ್ಟು ಸೊ ಅಲ್ಲಿ ಪೂಜೆ ಮುಗಿಸ್ಕೊಂಡು ಅದಾದಮೇಲೆ ಡೈರೆಕ್ಟಲ್ಲಿ ಈಶಾ ಇದಲ್ವಾ ಅಲ್ಲಿಗೆ ಬಂದ್ವಿ. ಸೊ ವೀಡಿಯೋದಲ್ಲಿ ನೀವೇನು ನೋಡ್ತಿದ್ದೀರಾ ಅದಕ್ಕಿಂತ ಕ್ರೇಜಿಯಾಗಿರುತ್ತೆ ನೀವು ಹತ್ರ ಬಂದು ನೋಡಿದ್ರೆ. ನಿಜವಾಗ್ಲೂ ಈಶಾ ಲೈಕ್ ಅಂದರೆ ಯಾರು ಕಟ್ಸಿದ್ದಾರೆ ಪ್ಲ್ಯಾನ್ ಮಾಡಿ, ಅವ್ರಿಗೆ ಸಲ್ಯೂಟ್ ಹೇಳ್ಬೇಕಾದ್ರೆ ಮಸ್ತಾಗಿ ಮಾಡಿದ್ದಾರೆ ಈಶಾ. ಲೈಕ್ ಅಂದರೆ ಶಿವದೇವರು ಕೂತಿರೋ ರೀತಿ ಆಗಿರ್ಬೋದು, ಸೊ ಮಸ್ತಾಗಿದೆ. ನನಗಂತೂ ಜಾಸ್ತಿನೇ ಇಷ್ಟ ಆಯಿತು. ಅಲ್ಲಿದ್ದರೆ ಅಲ್ಲೇ ಇದ್ಬಿಡೋಣ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಸೊ ನಾವು ಮಾರ್ನಿಂಗ್ ನೋಡೋದಕ್ಕಿಂತ ಈವ್ನಿಂಗ್ ಲೈಟಿಂಗ್ಸ್ ಬರುತ್ತಲ್ವ, ಸೊ ಈವ್ನಿಂಗ್ ಟೈಮ್ ನೋಡಿದ್ರೆ ಇನ್ನೂ ಸಖತ್ತಾಗಿ ಬರುತ್ತೆ. ಬಟ್ ನಾವು ಅಲ್ಲಿ ಆ ಟೈಮ್ವರೆಗೂ ಇರೋಕ್ಕಾಗಲಿಲ್ಲ ಈವ್ನಿಂಗ್. ಸೊ ಮಳೆ ಕೂಡ ಸ್ಟಾರ್ಟ್ ಆಗಿಬಿಡುತ್ತೆ ಅಂತ ನಾವೇನು ಮಾಡಿದ್ವಿ, ಜಸ್ಟ್ ಆಫ್ಟರ್ನೂನ್ವರೆಗೂ ಇದ್ವಿ ಅಷ್ಟೇ. ಸೊ ಈಶಾ ಹತ್ರ ಹೋಗಿ ಅಲ್ಲಿ ಕೂಡ ಫೋಟೋಸ್ ತೊಗೊಂಡು ವಿಡಿಯೋ ಮಾಡಿಕೊಂಡು ಅದಾದಮೇಲೆ ಒಳಗಡೆ ನಂದಿ ಇದೆ ಅಲ್ವ ಅಲ್ಲಿ. ಸೊ ನಂದಿಗೆ ಮುಂದೆ ಮತ್ತು ಇನ್ನೊಂದು ನಾಗ ದೇವ್ರದ್ದು ಪೂಜೆ ನಡೀತಾ ಇರುತ್ತೆ. ಸೊ ಅಲ್ಲಿಗೆ ಹೋಗಿ ಅಲ್ಲಿ ಪೂಜೆ ಕೊಡಲಿಲ್ಲ ನಾವು. ಲೈಕ್ ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲೇ ಪೂಜೆಗೆ ಕೊಟ್ಟಿರೋದ್ರಿಂದ ಅಲ್ಲಿಗೆ ಹೋಗಿ ಲೈಕ್ ನೋಡಿಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ಅಲ್ಲಿಂದ ಔಟ್ಸೈಡ್ ಬಂದ್ವಿ. ಸೊ ಹೆವಿ ಕಾಲು ಸುಡ್ತಾಯಿತ್ತು ಬಿಸಿಲಿಗೆ. ಸೊ ಅವ್ರು ಹೆಂಗೋ ಆ ಸ್ಲಿಪ್ಪರ್ಸ್ ಬ್ಯಾಗ್ ಇದೆ ಏನು ಅದನ್ನು ಅಲ್ಲಿಂದ ಇಲ್ಲಿ ತಂದಿಟ್ಟಿರ್ತಾರಲ್ವ, ಆ ಟೋಕನ್ ಕೊಟ್ಟು ಸ್ಲಿಪ್ಪರ್ಸ್ ತೊಗೊಂಡ್ವಿ. ಸ್ಲಿಪ್ಪರ್ಸ್ ಹಾಕ್ಕೊಂಡು ಅದಾದಮೇಲೆ ಅಲ್ಲಿ 2 ವಾಶ್ರೂಮ್ಸ್ ಫೆಸಿಲಿಟಿ ಕೂಡ ಇದೆ. ಮೇಲ್ಸ್ ಆ್ಯಂಡ್ ಫಿಮೇಲ್ಸ್ಗೆ ವಾಶ್ರೂಮ್ ಫೆಸಿಲಿಟಿ ಇದೆ. ಸೊ ಲೈಕ್ ಅಂದರೆ ಬೇರೆದಕ್ಕೆ ಕಂಪೇರ್ ಮಾಡಿಕೊಂಡ್ರೆ, ಲೈಕ್ ಅಂದರೆ ಬೇರೆ ಜಾಗಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ವಾಶ್ರೂಮ್ ಕ್ಲೀನ್ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಲೈಕ್ ನನಗೆ ಗಲೀಜಾಗಿದೆ ಅಂತ ವರ್ಸ್ಟ್ ಆಗಿದೆ ಅಂತ ಅನಿಸಿಲ್ಲ. ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ವಾಶ್ರೂಮ್ಸ್ ಎಲ್ಲ. ಸೊ ಅಲ್ಲಿ ನಾವು ಫೇಸ್ ವಾಶ್ ಮಾಡ್ಬೋದು, ಹ್ಯಾಂಡ್ ವಾಶ್ಗೆ ಎಲ್ಲದಕ್ಕೂ ಅಲ್ಲಿ ಫೆಸಿಲಿಟಿ ಚೆನ್ನಾಗಿದೆ. ಸೊ ಅಲ್ಲಿಗೆ ವಾಶ್ರೂಮ್ಗೆ ಹೋಗಬೇಕಾದ್ರೂ ಹೋಗಿ ಬರ್ಬೋದು. ಸೊ ಅದಾದಮೇಲೆ ಮಲ್ಲಿಗೆ ಮಾತು ಅಂತ ಹೋಟೆಲ್ ಕೂಡ ಇತ್ತು ಅಲ್ಲಿ. ಮಲ್ಲಿಗೆ ಮಾತು ಹೋಟೆಲ್ ಅಂತ ನೇಮ್, ಅದು ಹೋಟೆಲ್ ನೇಮ್ ಅದು. ಸೊ ಅದ್ರ ಪಕ್ಕ ನಿಮಗೆ ವಾಶ್ರೂಮ್ಸ್ ಬರೋದು. ಸೊ ಮಲ್ಲಿಗೆ ಮಾತು ಹೋಟೆಲ್ ಹತ್ರ ಲೈಕ್ ಊಟ ಮಾಡೋರು ಕೂಡ ಮಾಡ್ಕೋಬೋದು. ಸೊ ನಾವು ಅಲ್ಲಿಗೆ ಹೋಗಿ ಊಟ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಹೊತ್ತು ಈಚೆ ಬಂದು ಅಲ್ಲಿ ನೆರಳಲ್ಲಿ ಏನಿದೆ ಅಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡ್ವಿ. ಸೊ ಅದಾದಮೇಲೆ ಇನ್ನೇನು ಹೊರಡಬೇಕಾಗಿತ್ತು ಅಂತ ಚಂದ್ರಮುಖಿ ಅಂತ ಮತ್ತೆ ಇನ್ನೊಂದು ಹೋಟೆಲ್, ನಾನು ಅದನ್ನು ಅಬ್ಸರ್ವ್ ಮಾಡಲಿಲ್ಲ ಆ್ಯಕ್ಚುಲಿ. ಸೊ ಫಸ್ಟ್ ಮಲ್ಲಿಗೆ ಮಾತು ಹೋಟೆಲ್ ಕಾಣಿಸೋದ್ರಿಂದ ನಾವು ಅಲ್ಲಿಗೆ ಊಟ ಮಾಡ್ಕೊಂಡು ಅದಾದಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡು ಮುಂದೆ ಹೋಗಿರೋದಾದ್ಮೇಲೆ ನಮಗೆ ಚಂದ್ರಮುಖಿ ಕಾಣಿಸ್ತು. ಚಂದ್ರಮುಖಿ ಹೋಟೆಲ್ ಕೂಡ ಅಲ್ಲಿ ಇದೆ ಅಂತ. ಸೊ ಚಂದ್ರಮುಖಿ ಹೋಟೆಲ್ಗೆ ಹೋದಾಗ ಲೈಕ್ ಅಲ್ಲಿ ಮೆನ್ಯೂ ಕೂಡ ಇತ್ತು. ಮೆನ್ಯೂ ಏನೇನಿದೆ ಅಂತ ಎಲ್ಲನೂ ಇತ್ತು. ನಾವೇನು ಮಾಡಿದ್ವಿ, ಊಟ ಮಾಡಿರೋದ್ರಿಂದ ಆಲ್ರೆಡಿ ಟೀ ಕಾಫಿ ಇಲ್ಲ ಜ್ಯೂಸ್ ಕುಡಿಯೋಣ ಅಂತ ಅಂದ್ಕೊಂಡ್ವಿ. ಈ ಬಿಸಿಲಲ್ಲಿ ಯಾರಿಗೂ ಟೀ ಕಾಫಿ ಕುಡಿತಾರೆ, ಸೊ ಟೀ ಕಾಫಿ ಬೇಡ ಜ್ಯೂಸ್ ಕುಡಿಯೋಣ ಅಂತ. ಸೊ ನಮ್ಮಮ್ಮ ನಮ್ಮ ತಮ್ಮ ಲೆಮನ್ ಜ್ಯೂಸ್ ಆರ್ಡ್ರ್ ಮಾಡಿಕೊಂಡು, ನಾನು ಕಲ್ಲಂಗಡಿ ಜ್ಯೂಸ್ ಏನಿದೆ ವಾಟರ್ ಮೆಲನ್ ಜ್ಯೂಸ್ ಅದನ್ನು ಆರ್ಡ್ರ್ ಮಾಡ್ಕೊಂಡು ಕುಡಿದೆ. ಹೊಟ್ಟೆ ತಣ್ಣಗಿತ್ತು. ನಿಜವಾಗ್ಲೂ ಬಿಸಿಲಿಗೆ
ತಣ್ಣಗಿರೋ ಜ್ಯೂಸ್ ಕುಡಿದಿದ್ದಕ್ಕೆ ಒಂಥರ ನೆಮ್ಮದಿನೇ ಆಯಿತು. ಅಷ್ಟು ಬಿಸಿಲಿದೆ, ಅಷ್ಟು ಬಿಸಿಲು ಕೂಡ ಇತ್ತು. ಅಷ್ಟೊಂದು ಓಡಾಡೋಕ್ಕಾಗಲಿಲ್ಲ, ಬಟ್ ಆದರೂ ನಾನು ವಿಡಿಯೋ ಎಲ್ಲ ಮಾಡಿಕೊಂಡು ಸೊ ಫೋಟೋಸ್ ಎಲ್ಲ ತೊಗೊಂಡೆ ಅಲ್ಲಿ. ಸೊ ಅಲ್ಲಿಂದ ಲೈಕ್ ಅಂದರೆ ಜ್ಯೂಸ್ ಕುಡ್ಕೊಂಡು ರಿಟರ್ನ್ ಆಗೋಣ ಅಂತ ರಿಟರ್ನ್ ಆದ್ವಿ. ಸೊ ಅಲ್ಲೇ ಆಟೋ ಇರುತ್ತೆ, ನಾವು ವಾಪಸ್ ಹೋಗಬೇಕು ಅಂತೇಳಿ ಶೇರ್ ಆಟೋ, ನಾರ್ಮಲ್ ಆಟೋ ಎಲ್ಲನೂ ಇರುತ್ತೆ. ಸೊ ನಾರ್ಮಲ್ ಆಟೋನೇ ಹತ್ಕೊಂಡು ಅಲ್ಲಿಂದ ಸ್ವಲ್ಪ ನಮ್ಮಮ್ಮ ಐಡಾಲ್ ತೊಗೋಬೇಕಂತ ಹೇಳಿದ್ರು. ಈಶಾ ದೇವ್ರದ್ದು ಐಡಾಲ್ ಸಿಗುತ್ತೆ ಅಲ್ಲಿ. ಸೊ ಐಡಾಲ್ ತೊಗೋಬೇಕು ಅಂತ ಹೇಳಿದ್ರು, ಅವ್ರಿಗೆ ಇಷ್ಟ. ಆ್ಯಕ್ಚುಲಿ ನಂದಿನೂ ಕೇಳಿದ್ರು, ಜಸ್ಟ್ ಈಗ ಐಡಾಲ್ ತೊಗೊಳ್ಳೋಣ ಅಂತ ಐಡಾಲ್ ತೊಗೊಂಡ್ವಿ. ಸೊ ಐಡಾಲ್ ತೊಗೊಂಡು ಆಟೋ ಹತ್ಕೊಂಡು ಮತ್ತೆ ಚಿಕ್ಕಬಳ್ಳಾಪುರಕ್ಕೆ ಬಂದು ಚಿಕ್ಕಬಳ್ಳಾಪುರದಿಂದ ಮೆಜೆಸ್ಟಿಕ್ಗೆ ಬಸ್ ಹತ್ಕೊಂಡ್ವಿ. ಸೊ ಮಳೆ ಸ್ಟಾರ್ಟ್ ಆಯಿತು, ಸಖತ್ ಬೇಜಾರು ಕೂಡ ಆಯಿತು. ಮಾರ್ನಿಂಗಿಂದ ಇರಲಿಲ್ಲ, ಇವಾಗ ಈ ಮಳೆಯಲ್ಲಿ ಸಿಕ್ಕಾಕೊಂಡ್ಬಿಟ್ರಲ್ವ ಅಂತ. ಸೊ ನಾನು ಇದರಲ್ಲಿ ಲೈಕ್ ಅಂದರೆ ಬಸ್ಸಲ್ಲಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಇಷ್ಟಿಗೆ ನಾನು ವ್ಲಾಗ್ನ ಎಂಡ್ ಮಾಡಿದೆ. ಗೈಸ್, ನಿಮ್ಮಲ್ಲಿ ಯಾರಿನ್ನೂ ಈಶಾ ಟೆಂಪಲ್ನ ನೋಡಲಿಲ್ಲ, ಪ್ಲೀಸ್ ಹೋಗಿ ನೋಡ್ಕೊಬನ್ನಿ. ಸೊ ನೀವು ಒಂದ್ಸಲ ಹೋದರೆ ಮತ್ತೆ ಮತ್ತೆ ಹೋಗಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ಪ್ಲೇಸು. ತುಂಬ ಕೊಯಂಬತ್ತೂರಲ್ಲಿ ಯಾವ ಥರದ್ದು ಅಂತ ನನಗೆ ಗೊತ್ತಿಲ್ಲ, ಬಟ್ ಅದೇ ಥರ ಮಾಡಿದ್ದಾರೆ ಇಲ್ಲಿ ಅಂತ ತುಂಬ ಜನ ಮಾತಾಡ್ಕೋತಾರೆ. ಸೊ ನನಗಂತೂ ಈಶಾ ಪ್ಲೇಸ್ ತುಂಬಾ ಇಷ್ಟ ಆಯಿತು. ಆದರೆ ಇನ್ನು ನೆಕ್ಸ್ಟ್ ಟೈಮ್ ಕೂಡ ಹೋಗಿ ಬರ್ತೀನಿ ಅಂತ ಹೇಳ್ತಾ ನಾನು ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಸೊ ಓಕೆ, ಬಾಯ್.